ತಣ್ಣಗಾಗಿದ್ದಂತಹ ಬಾಗಲಕೋಟೆಯಲ್ಲಿ ಮತ್ತೆ ಇಲ್ಲಿ ಗದ್ದಲ ಗಲಾಟೆ ಆಗುವಂತ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಇದೀಗ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಸ್ಥಳೀಯರ ಮಧ್ಯೆ ವಾಗ್ವಾದ ನಡೆದಿದೆ. ಸ್ಥಳೀಯರ ವಿರೋಧಕ್ಕೆ ಮಣಿದು ವಾಪಸ್ಸಾಗಿದ್ದಾರೆ ಪೊಲೀಸರು ಕೂಡ. ನಿನ್ನೆ ಪೊಲೀಸರು ಮತ್ತು ಸ್ಥಳೀಯರ ಜೊತೆ ಗಲಾಟೆ ಆಗಿತ್ತು. ಇದೇ ವಿಚಾರವಾಗಿ ಇಂದು ಪೊಲೀಸರಿಂದ ಶಾಂತಿ ಸಭೆ ಮಾಡಲಾಯಿತು. ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಶಾಂತಿ ಸಭೆ ಕೂಡ ಮಾಡಲಾಗಿದೆ. ಎಸ್ಪಿ ಸಿದ್ಧಾರ್ಥ್ ಕೋಯಲ್, ಸಂಸದ ಪಿಸಿ ಗದ್ದಿಗೌಡರ್ ನೇತೃತ್ವದಲ್ಲಿ ಈ ಒಂದು ಸಭೆ ಮಾಡಲಾಯಿತು. ಹಿಂದೂ ಕಾರ್ಯಕರ್ತರನ್ನ ಬಂಧಿಸದಂತೆ ಪೊಲೀಸರಿಗೆ ಇದೀಗ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಎರಡೂ ಕೋಮಿನ ಹಬ್ಬಗಳು ಇರೋದ್ರಿಂದ ಶಾಂತಿ ಕಾಪಾಡಲಿ ಇದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶಾಂತಿ ಕಾಪಾಡಿ ಅಂತ ಹೇಳಿ, ಶಾಂತಿ ಕದಡುವ ಕೆಲಸ ಮಾಡಬೇಡಿ ಅಂತ ಹೇಳಿ ಪೊಲೀಸರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದು ನಿಮ್ಮ ಇದು ನೇತೃತ್ವದೊಳಗೆ ಇದು ಬಂದ್ ಆಗುತ್ತೆ. ಇನ್ನು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮುರುಗೇಶ್ ಹಳ್ಳಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಇಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎರಡು ಕೋಮಿನ ಗಲಭೆ ಸುಖಾಂತ್ಯ ಕಾಣ್ತಿದ್ದಂತೆ ಮತ್ತೆ ಈಗ ನಿನ್ನೆ ಮತ್ತೆ ಕಿಚ್ಚೆದ್ದಿದೆ ಅಂತ ಹೇಳ್ಬೋದು. ನಿನ್ನೆ ಅಷ್ಟೇ ಒಂದು ಏನು ಪೊಲೀಸರು ಬಂದು ಏಕಾಏಕಿಯಾಗಿ ಹಿಂದೂ ಕಾರ್ಯಕರ್ತನ ಅರೆಸ್ಟ್ ಮಾಡುವಲ್ಲಿ ಮುಂದಾಗಿದ್ರು. ಮತ್ತೆ ಪೊಲೀಸರು ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಮಹಿಳೆಯರು ಒಂದು ಆರೋಪ ಮಾಡ್ತಾ ಇದ್ದಾರೆ. ನಿನ್ನೆ ಘಟನೆಗೆ ಕಾರಣ ಏನೋದನ್ನ ಇಲ್ಲಿಯ ಸ್ಥಳೀಯ ಮಹಿಳೆಯರಿದ್ದಾರೆ, ಅವರೇ ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ನಿನ್ನೆ ಏನಾಯ್ತು? ಏಕಾಏಕಿ ಯಾಕೆ ಪೊಲೀಸ್ ಬಂದು ಏನ್ ಮಾಡಿ? ಅವ್ರು ನಾಲ್ಕೂವರೆ ಆಗಿತ್ರಿ ನಿನ್ನೆ. ಇಲ್ಲಿ ನಮ್ಮ ಅಣ್ಣನ ಮನೆಗೆ ಬಂದ್ರಿ. ನಮ್ಮ ಅಣ್ಣ ಊಟ ಮಾಡಾತಿದ್ದ. ಊಟ ಮಾಡೋ ಹೊತ್ನ್ಯಾಗ ಅವ್ನು ಏನೂನು ಯಾಕ್ರಿ ಏನ್ರಿ ಅಂದ್ರು ಏನು ಉತ್ತರನ ಕೊಡೋವಲ್ರಿ. ಅವ್ನಿಗ ಒಮ್ಮೆ ಎಳ್ಕೊಂಡ್ ಹೊಂಟ ಬಾಯ್ ಆಗತ್ತ. ಯಾಕಂತ ನಾವು ಬಂದ್ವಿ. ಅವ್ನ ಆ ತರ ಇಷ್ಟು ನೋವು ತಿನ್ಸಾಕತಾರ, ಒದಿತಾರ. ಒಬ್ಬ ಕುತ್ತಿಗೆನ ಹೇಗಿಸ್ತಾನ. ಇಲ್ಲಿ ಒಂದ್ 7-8 ಮಂದಿ ಅದಾರ. ಅಲ್ಲೆಲ್ಲಾನು ಒಂದ್ 30 ಅಷ್ಟು ಪೊಲೀಸರು ಒಂದ್ 30-40 ಜನ ಅದಾರ. ಅದೇ ಯಾಕ್ರಿ ಅಂತ ನಾವ್ ಕೇಳಿದ್ರು ಅದಕ್ಕೆ ಏನು ಇದ ತಪ್ಪ ಮಾಡ್ಯಾನ, ಏನ್ ತಪ್ಪ ಮಾಡ್ಯಾನ ಅಂತೂ ಕೇಳಿದ್ವಿ. ಏನು ಉತ್ತರ ಅವ್ರು ನಮ್ ಹೆಣ್ಮಕ್ಳ ಜೊತೆ ಮಾತಾಡಕತ್ತಾ ಇರಲ್ಲ. ಸರಿ ನೀವು ಅನ್ನೋದು ನುಗ್ಸುದು, ನಮ್ಮನ್ನ ಇದು ಮಾಡುದು, ಆ ತರ ದೌರ್ಜನ್ಯ ಮಾಡಿ ಹೋದ್ರು. ಅದನ್ನ ಯಾವ ತರ ಅಂತಂದ್ರೆ ಅದು ಹೇಳಿದ್ರೆ ಹೆಣ್ಮಕ್ಳಕ್ಕೆ ನಾವ್ ಹೇಳಲ್ಲ. ಆ ತರ ಮಾಡಿ ಹೋದ್ರು ಅವ್ರು ನಮಗ ಮಾಡ್ದಾಗ. ಅದು ಎದುರಿಸಲಾಗ್ರಿ, ನೀವ್ ಹಿಂಗ್ಯಾಕ್ ಮಾಡ್ತೀರಿ, ಪ್ರೈವೇಟ್ ಕಾರ್ ತಂದಿರಿ, ನೀವ್ ಯಾರಂತಾರ ತಿಳ್ಕೊಳ್ ನಾವು ಅಂತ ನಾವ್ ಅಂದ್ರು. ಅದಕ್ಕೆ ಏನು ಅವ್ರು ಉತ್ತರ ಕೊಡೋವಲ್ರ. ಒಟ್ಟು ನುಗ್ಸುದು ಇದು ಮಾಡುದು ಮಾಡ್ತಾರ ಅವ್ರು. ಎದ್ರ ಸಲುವಾಗಿ ಅದು ಈ ತರ ಮಾಡ್ತಾರ ಇವ್ರು ಪೊಲೀಸರು. ಇಲ್ಲಿ ಮುದುಕೂರ್ ಅದಾರ ಅಂತ ಖಬರಿಲ್ಲ. ಒಬ್ರು ಇದಾದಾರ ಅಜ್ಜಿರಿ, ಪೂರ್ತಿ ವಯಸ್ಸಾದ ಅಜ್ಜಿ ಅದಾಳ. ಆಕಿ ನುಗ್ಗಿಸಿ ಹೋದ್ರ ಏನಾರ ಆಯ್ತಂದ್ರೆ ಜೀವ ಕೊಡ್ತಾರ. ಈಗ ಅವ್ನಗನ ಜೀವ ಏನೋ ತಪ್ಪ ಮಾಡಿರ್ತಾನ, ಅದನ್ನ ಹೇಳ್ಬೇಕು. ಅದಕ್ಕೊಂದ್ ರೂಲ್ಸ್ ಆಫ್ ರೆಗ್ಯುಲೇಷನ್ಸ್ ಇರ್ತಾವ. ಅದನ್ನ ಹಂಗ ತರ ಕರ್ಕೊಂಡ್ ಹೋಗ್ಬೇಕು. ಏನು ಇಲ್ಲ ಎಂತೂ ಇಲ್ಲ ಅಂತಂದ್ ಹಂಗ ಬಂದು ಮನ್ಯಾಗ ಖಾಲಿ ಇದ್ ಮನ್ಯಾಗ ಹಾರ್ಟ್ ಪೇಷಂಟ್ ಗಳು ಇದ್ರ ಸಾಯ್ತಾರ ಅಂದ್ರ ಅವ್ರ ಜೀವ ಕೊಡ್ತಾರನ್ರಿ ಅವ್ರು ನಮಗ? ಹಾರ್ಟ್ ಪೇಷಂಟ್ ಹೋಗಿದ್ರ ಅಂದ್ರ ಈಗ ಅವ್ರ ಮನ್ಯಾಗ BP ಪೇಷಂಟ್ ಗಳು ಅದಾರಿ. ಏನಾರ ಆಯ್ತಂತಂದ್ರ ಜೀವ ಕೊಡ್ತಾರ ರೀ ಇವ್ರು. ಮಾಜಿ ಶಾಸಕರು ಬಂದ್ರು, SP ಅವರು ಬಂದು ಇವತ್ತು ಸಭೆ ಮಾಡಿದ್ರು. ಸಭೆಯಲ್ಲಿ ಏನ್ ಹೇಳಿದ್ರು? ಸಭೆಯಲ್ಲಿ ಏನಿಲ್ಲ, ನಮ್ ಹುಡುಗರ್ನ ಅರೆಸ್ಟ್ ಮಾಡಂಗಿಲ್ಲ, ಇನ್ನ ಬರ್ತಾವ ಹಬ್ಬಗಳು ಬರ್ತಾವ, ಅರೆಸ್ಟ್ ಮಾಡಂಗಿಲ್ಲ ಅಂತ ಅವ್ರ ಎಲ್ಲಾರು ಹೇಳಿದ್ರು. ಅವ್ರ SP ಅವರು ಹೇಳಿದ್ರು. ಅದು ಯಾಕ್ರಿ ಅವ್ರ ಮೇಲೆ ನಂಬಿಕೆನೇ ಇಲ್ರಿ ನಮ್ಗ ಲೆಟರ್ ಬರ್ಕೊಡ್ಬೇಕ್ರಿ ಅವ್ರು. ಇನ್ನ ನಮ್ ಕಾರ್ಯಕರ್ತರನ್ನ ಈ ಕಿಲಾವಣಿ ಹುಡುಗರ್ನ ಒಬ್ರು ಟಚ್ ಮಾಡಲ್ಲ ಅಂತ ಲೆಟರ್ ಬರ್ಕೊಡ್ಬೇಕು. ಲೆಟರ್ ಜೊತೆ ಅವ್ರು ನಮ್ ನಿನ್ನೆ ಬಂದ್ ಯಾರ್ ದೌರ್ಜನ್ಯ ಮಾಡ್ಯಾರ ಅವ್ರು ಡಿಸ್ಮಿಸ್ ಆಗ್ಬೇಕ್ರಿ. ಹೌದ್ರಿ, ನಮ್ಮ ಮೋನಿ ಟಾರ್ಗೆಟ್ ಮಾಡತ್ತಾರ. ಇವತ್ತಿಂದ ಅಲ್ಲಲ್ರಿ, ಪ್ರತಿ ಸಲ ಯಾವ್ದ ಒಂದ್ ಹಬ್ಬ ಬರ್ಲಿ, ಹರಿದಿನ ಬರ್ಲಿ, ಚಲೋ ಬರ್ಲಿ, ಕೆಟ್ಟದ್ ಬರ್ಲಿ, ಒಂದ್ ಸಣ್ಣ ಪುಟ್ಟ ಬಂದ್ರು ಹಬ್ಬ ಬಂದ್ರು ಅವ್ರು ನಮ್ ಮೋನಿನ ಒಂದ್ ಫೋಕಸ್ ಲೈಟ್. ಇದೊಂದ್ ಕಿಲ್ಲ ಅಂದ್ರೆ ಅವ್ರಿಗೆ ಒಂದ್ ಆಗ್ಬಿಟ್ಟೈತ್ರಿ. ಜೂಮ್ ಹಾಕಿ ಹೇಳ್ತಾರ್ರಿ ಇದ ಓಣಿ ಯಾಕ್ ಈ ಓಣಿ ಒಳಗ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಅವ್ರಿಗೆ, ಪೊಲೀಸರ ನೀವ್ ಬಂದಿದ್ರಲ್ರಿ, ನಮ್ಮ ಓಣ್ಯಾನ್ ಹುಡುಗರ್ದ ಏನೇನ್ ಕಾರ್ಯಕ್ರಮ ಇದ್ದು ಅಂತ ನೀವ ನೋಡಿ ಶಬಾಷ್ ಕೊಟ್ಟು ಹೋದ್ರಲ್ಲ. ಇವತ್ ಶಬಾಷ್ ಕೊಟ್ಟ ಸರ್ ಪೊಲೀಸರು ಇವತ್ ನಮ್ಮ ಓಣ್ಯಾನ್ ಹುಡುಗರು ರೌಡಿ ಸೀಟರ್ಗಳಕ್ಕಾರ, ಕೊಲೆಗಾರಕ್ಕಾರ, ಏನಕ್ಕಾರ ನೀವ ಶಬಾಷ್ ಕೊಟ್ಟು ಹೋದ್ರಲ್ರಿ ಪೊಲೀಸರ. ಇವತ್ತ ನಮ್ ಹುಡುಗರು ಹಂಗಾಕರಂದ್ರಿ ಯಾಕ? ನಮ್ ಕಾರ್ಯಕ್ರಮಗಳ ಬಗ್ಗೆ, ನಮ್ ಓಣ್ಯಾನ್ ಹುಡುಗರ ಬಗ್ಗೆ ತಿಳ್ಕೊರಿ. ಪ್ರತಿ ಎಲ್ಲೇ ನೋಡ್ರಿ ಈ ಓಣಿ ಬಂದ್ ಕೇಳಿ ಸಂಸ್ಕೃತಿ ಆಚಾರ ವಿಚಾರ ಅಂದ್ರೆ ಇಲ್ಲೆಲ್ಲ ಸಿಗ್ತಾವು. ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ರಿ, ಅವ್ರ ವಿರುದ್ಧ ಏನ್ ನೀವು ಕ್ರಮ? ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದಂತ್ರು ಅಕ್ಷಮ ಅಪರಾಧ ರೀ. ಅದನ್ನ ಮಾಡಬಾರ್ದಾಗಿತ್ತು. ಅವ್ರು ಯಾಕೆ ಮಾಡಿದ್ರು? ಒಂದೇದ್ ಅವ್ರು ಮಾಡ್ಯಾರ ಅಂದ್ರೆ ನಾವ್ ಬಿಡಾಕ ತಯಾರಿಲ್ರಿ. ಅವ್ರ ಏನಿಲ್ಲ, ಅವನ್ ಆನಂದ್ ಸರ್, ಮಾತೇಶ್ ಸರ್, ಅಕ್ಕಿಮಡ್ಡಿ ಸರ್, ಅವ್ರ ಹಿಂದಿದ್ ಸಿಬ್ಬಂದಿಗಳು ಇವ್ರು ಅಷ್ಟು ಡಿಸ್ಮಿಸ್ ಆಗ್ಬೇಕು. ಅದ್ರ ಜೊತೆಗೆ ನಮ್ ಓಣ್ಯಾನ್ ಹುಡುಗರು ನಾಳೆಯಿಂದ ನಮ್ಗೆ ಅಷ್ಟು ಕಾರ್ಯಕ್ರಮಗಳು ಸ್ಟಾರ್ಟ್ ಆಕವು. ನಾಳೆ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಐತಿ, ಹೋಳಿ ಹಬ್ಬ ಬರ್ತಾವು, ನಮ್ ಜಾತ್ರೆ ಅಂತ ಬರ್ತೈತಿ, ಪ್ರತಿ ಒಂದು ಬರ್ತೈತಿ. ನಾವ್ ಯಾವ ತರ ನಮ್ ಓಣ್ಯಾನ್ ಹುಡುಗರು ಯಾರು ತಂಟೆಗೂ ಹೋಗ್ಲಾರ್ನ ಇಷ್ಟ ಹೋಗ್ಲಾಕತ್ತಾರಿ. ಇನ್ನು ಹೋಗಿದ್ರಂದ್ರೆ ಹೆಂಗ್ ಹೋಗತ್ತಿದ್ರ ಅವ್ರ ಗೊತ್ತಿಲ್ಲ. ಇನ್ ಅವ್ರು ನಮ್ ಹುಡುಗರು ಹಿಡಿಯೋಂಗಿಲ್ಲ, ಹಿಡಿದ್ರು ಹಿಡಿಯೋಂಗಿಲ್ಲ. ಆದ್ರೆ ಇವ್ರು ಡಿಸ್ಮಿಸ್ ಆಗ್ಬೇಕ್ರಿ ಹೊಸರು.
ಈಗ ಮಹಿಳೆಯರು ಹೇಳೋ ಪ್ರಕಾರ ಇಲ್ಲಿ ಯಾವುದೋ ದೌರ್ಜನ್ಯ ಮಾಡಿದ ಪೊಲೀಸರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು, ಮತ್ತೆ ಯಾವುದೇ ಹಿಂದೂ ಏನು ಸಂಘಟನೆಯ ಕಾರ್ಯಕರ್ತರನ್ನ ಬಂಧನ ಮಾಡಬಾರ್ದು ಅನ್ನೋದು ಇವರ ಬೇಡಿಕೆ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ.